ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ಸ್ಟಂಟಾಗಿ ಒಂದು ಸ್ವೀಟ್ ರೆಸಿಪಿ. ಕಜ್ಜಾಯ ಅಂತ ಕೂಡ ನೀವು ಇದಕ್ಕೆ ಹೇಳ್ಬೋದು. ಬೇಗನೂ ಆಗುತ್ತೆ ಹಾಗೂ ತುಂಬ ಈಸಿ ಕೂಡ ಉಂಟು. ಯಾರು ಕೂಡ ಇದನ್ನು ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿ 3-4 ದಿನ ಇಟ್ಟು ಕೂಡ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು. ಓಕೆ, ಇವಾಗ ಸಿಂಪಲಾಗಿ ತೋರಿಸ್ತೀನಿ, ಅದೇ ರೀತಿ ನೀವು ಮಾಡಿ. ಇಲ್ಲಿ ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ಪಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಯಾವುದೇ ಬೆಲ್ಲ ನೀವಿಲ್ಲಿ ತಗೊಳ್ಬೋದು. ಅದೇ ಕಪ್ಪಲ್ಲಿ 2.5 ಕಪ್ಪಷ್ಟು ನಾನಿಲ್ಲಿ ನೀರನ್ನು 2.5 ಕಪ್ ನೋಡಿ ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಕುದಿಸೋಣ. ಸ್ವಲ್ಪ ಬೆಲ್ಲ ಕರಗಿದರೆ ಸಾಕು, ಪಾಕ ಎಲ್ಲ ಏನು ಮಾಡಲಿಕ್ಕಿಲ್ಲ. ಇನ್ನೊಂದು ಸೈಡಲ್ಲಿ ನಾನು ಅದೇ ಕಪ್ಪಲ್ಲಿ, ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡೆ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಹಾಗೂ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಣ್ಣ ರವೆ, ಸೆಮೋಲಿನ ರವೆ ಉಂಟು ನೋಡಿ, ಅದನ್ನು ತಗೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ನಾನಿವಾಗ ಏಲಕ್ಕಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಕೆಲವರು ಸ್ವಲ್ಪ ಲೈಟಾಗಿ ಉಪ್ಪನ್ನು ಹಾಕ್ತಾರೆ, ನಾನಿಲ್ಲಿ ಹಾಕ್ತಾ ಇಲ್ಲ. ನಿಮಗೆ ಬೇಕಿದ್ರೆ ನೀವು ಹಾಕ್ಬೋದು. ಓಕೆ, ಇಲ್ಲಿ ಬೆಲ್ಲ ನೋಡಿ ಕರಗ್ತಾ ಬರ್ತಾ ಉಂಟು. ಕಂಪ್ಲೀಟಾಗಿ ಕರಗಿದೆ, ಇವಾಗ ಕುದೀತಾ ಉಂಟು ನೋಡ್ಬೋದು. ಸೋಸಿ ತೆಗೆಯೋಣ, ಯಾಕೆಂದರೆ ಬೆಲ್ಲದಲ್ಲಿ ಕೆಲವೊಮ್ಮೆ ಸ್ವಲ್ಪ ಕಸ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಲಿ ಅಂತ ಹೇಳಿ. ಮತ್ತೊಮ್ಮೆ ನಾನಿವಾಗ ಸೋಸಿ ತೆಗೆದ ಮೇಲೆ ಅದೇ ನೀರನ್ನು ಹಾಕ್ತಾ ಇದ್ದೀನಿ. ಹಾಗೂ ಲೈಟಾಗಿ ಒಂದು ಕುದಿ ಬರಿಸ್ತಾ ಇದ್ದೀನಿ. ಕುದಿ ಬಂದಿದ್ದೆ, ನಾವು ರೆಡಿ ಮಾಡಿ ಇಟ್ಟ ಹಿಟ್ಟಿತ್ತು ನೋಡಿ, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಾಡಿ. ಒಳ್ಳೆ ರೀತಿ ನೀರೆಲ್ಲ ಎಳ್ಕೊಂಡು ಹಿಟ್ಟು ಸ್ವಲ್ಪ ಇದರಲ್ಲಿ ಡ್ರೈ ಆಗ್ತಾ ಬರಬೇಕು ನೋಡಿ, ಹೀಗೆ ಬೇಯಬೇಕು ಸ್ವಲ್ಪ ಹಿಟ್ಟು. ಇವಾಗ ನೀರು ಇಲ್ಲಿ ಕಂಪ್ಲೀಟಾಗಿ ಡ್ರೈ ಆಗಿದೆ. ನಾನೇನು ಮಾಡ್ತೀನಿ, ಇದನ್ನು ಗ್ಯಾಸಿಂದ ತೆಗೆದು ಒಂದು 5 ನಿಮಿಷ ಹಾಗೇ ಮುಚ್ಚಿಡ್ತೀನಿ. ಒಂದು 5-10 ನಿಮಿಷ ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ, ಇವಾಗ ಹಿಟ್ಟೆಲ್ಲ ಯಾವ ರೀತಿ ನಾವು ಕಲಿಸ್ತೀವಿ ನೋಡಿ ಚಪಾತಿಗೆಲ್ಲ, ಅದೇ ರೀತಿ ಚೆನ್ನಾಗಿ ಕಲಿಸ್ಬೇಕು. ತುಪ್ಪ ಹಾಕೋದ್ರಿಂದ ಒಂದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಇನ್ನೊಂದು ಇದು ಅಂಟೋದು ಕೂಡ ಇಲ್ಲ. ಹಾಗಾಗಿ ತುಪ್ಪವನ್ನೇ ಹಾಕಿ ಇದನ್ನು ಒಳ್ಳೆ ರೀತಿ ಹೀಗೆ ಮಿಕ್ಸ್ ಮಾಡಿ. ಇದಕ್ಕೆಲ್ಲವರು ಬಿಳಿ ಎಳ್ಳು ಅದೆಲ್ಲ ಹಾಕ್ತಾರೆ. ಎಕ್ಸ್ಟ್ರಾ ನಿಮಗೆ ಏನು ಬೇಕು ನೀವು ಇದಕ್ಕೆ ಸೇರಿಸ್ಬೋದು. ನಾನಿಲ್ಲಿ ಸಿಂಪಲಲ್ಲಿ ತೋರಿಸ್ತಾ ಇದ್ದೀನಿ. ಕೈಗೆ ತುಪ್ಪವನ್ನು ಅಥವಾ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಉಂಡೆ ಮಾಡಿ ಒಂದು ಚಪ್ಪಟೆ ಆಕಾರ ಮಾಡಿ. ಆದರೆ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪನೇ ಇರಲಿ ನೋಡಿ. ಈ ರೀತಿ ಬಂದರೆ ಆಯಿತು. ಹೀಗೇ ಎಲ್ಲವನ್ನು ಕೂಡ ಮಾಡ್ತಾ ಹೋಗೋಣ. ತುಂಬ ಸಿಂಪಲ್ ವಿಧಾನ ತೋರಿಸ್ತೀನಿ. ಜಸ್ಟ್ ನೀವು ಕೈಯಲ್ಲಿ ಇಟ್ಟು ಇದನ್ನು ಮೆಲ್ಲನೆ ಪ್ರೆಸ್ ಮಾಡಿ ನೋಡಿ, ಹೀಗೆ ರೌಂಡ್ ತಿರುಗಿಸ್ತಾ ಹೋದರೆ ಆಯಿತು. ಖಾಲಿ ತಾನಾಗಿ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ನೋಡ್ಬೋದು ನೀವು ನೋಡಿ. ಯಾಕೆಂದರೆ ಹಿಟ್ಟು ಅಷ್ಟೊಂದು ಸಾಫ್ಟ್ ಇರುತ್ತೆ, ಎಣ್ಣೆ ಎಲ್ಲ ಹಾಕಿದ್ರಿಂದ ಇನ್ನೂ ಕೂಡ ಚೆನ್ನಾಗಿದು ಬರುತ್ತೆ ನೋಡಿ. ಇಷ್ಟು ಹದಕ್ಕೆ ನೀವು ಮಾಡಿದರೆ ಆಯಿತು. ಇದನ್ನು ಇದೇ ರೀತಿ ಇವಾಗ ಎಲ್ಲವನ್ನು ಕೂಡ ಮಾಡ್ತಾ ಹೋಗೋಣ. ಇವಾಗ ಇಲ್ಲಿ ರೆಡಿಯಾಗಿದೆ. ಎಣ್ಣೆ ಬಿಸಿಯಾಗಿದೆ, ತುಂಬ ಓವರಾಗಿ ಬಿಸಿ ಆಗಲಿಕ್ಕಿಲ್ಲ. ಹಾಗೂ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಬೇಕು. ಬೇಕಿದ್ರೆ ಒಂದು ಸಣ್ಣ ತುಂಡು ಹಾಕಿ ನೋಡಿ, ಅದು ಸ್ವಲ್ಪ ಮೇಲೆ ಬರುತ್ತೆ ಅಂತ ಹೇಳಿದ ಮೇಲೆ ಆವಾಗ ಇದು ಎಣ್ಣೆ ರೆಡಿಯಾಗಿದೆ ಅಂತ ಹೇಳಿ ಅರ್ಥ. ಹಾಗೂ ಬಿಟ್ಟ ತಕ್ಷಣ ನೀವು ಚಮಚ ಹಾಕಲಿಕ್ಕಿಲ್ಲ, ಸ್ವಲ್ಪ ಹೊತ್ತು ಹಾಗೇ ಬಿಡಿ, ಅದು ಮೇಲೆ ಬರುತ್ತೆ. ಆಮೇಲೆ ಮೆಲ್ಲನೆ ನೀವು ಚಮಚ ಹಾಕಿ ಒಂದೊಂದೇ ತಿರುಗಿಸ್ತಾ ಹೋದರೆ ಆಯಿತು. ನೋಡ್ತಾ ಇದ್ದೀರಲ್ಲ ಉಬ್ಬಿಕೊಂಡು ಯಾವ ರೀತಿ ಬಂದಿದೆ ಅಂತ ಹೇಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ಒಳ್ಳೆ ರೀತಿದು ಕಂದು ಬಣ್ಣ ಬಂದಿದ್ದೆ, ಅಂದರೆ ಗೋಲ್ಡನ್ ಬ್ರೌನ್ ನೋಡಿ, ಈ ರೀತಿ ಕಲರ್ ಬಂದಿದ್ದೆ. ಇದನ್ನು ತೆಗಿಬೇಕು. ಎಣ್ಣೆ ಸರಿಯಾಗಿ ಇದು ಮಾಡಿ ಆಮೇಲೆ ತೆಗೀರಿ ನೋಡಿ.
ಉಬ್ಬಿಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೂ ಇವಾಗ ನೀವು ಮಾಡಿದ್ದು ಸ್ವಲ್ಪ ಸಾಫ್ಟ್ ಇರುತ್ತೆ, ಸ್ವಲ್ಪ ಹೊತ್ತಲ್ಲಿ ಅದು ಗಟ್ಟಿನೂ ಆಗುತ್ತೆ. ಅದನ್ನು ಮುಚ್ಚಿಡಬೇಕು. ಇದು ಫುಲ್ಲು ಕಂಪ್ಲೀಟ್ ತಣ್ಣಗಾದ ಮೇಲೆ ನಾವೊಂದು ಪ್ಲಾಸ್ಟಿಕ್ಕಲ್ಲಿ ಅಥವಾ ಡಬ್ಬದಲ್ಲಿ ಮುಚ್ಚಿಟ್ಟ ಮೇಲೇ ಇದು ಸಾಫ್ಟ್ ಆಗೋದು, ನೆನಪಿಡಿ. ಇವಾಗ ಸ್ವಲ್ಪ ನಿಮಗೆ ಗಟ್ಟಿ ಅಂತ ಅನಿಸುತ್ತೆ, ನೆಕ್ಸ್ಟ್ ಡೇಗೇ ಇದು ಸಾಫ್ಟ್ ಆಗೋದು, ಅಥವಾ ಫುಲ್ಲು ಕಂಪ್ಲೀಟಾಗಿ ಇದು ತಣ್ಣಗಾಗುತ್ತೆ ಅಲ್ವಾ, ಆಮೇಲೆ ಇದು ಸಾಫ್ಟ್ ಆಗೋದು ನೋಡಿ. ಹೀಗೆ ಇವಾಗ ಏನು ಮಾಡಬೇಕು, ಇದು ಮಾಡಿಟ್ಟಿದ್ದೆಲ್ಲ ನೀವು ಮುಚ್ಚಿಡಬೇಕು. ಅದು ಆವಿಗೆ ಅಲ್ಲಿ ತಣ್ಣಗಾಗುತ್ತೆ. ಎಲ್ಲವನ್ನು ಮಾಡಿ ಒಂದು ಡಬ್ಬದಲ್ಲಿ ಹಾಕಿಡಿ. ಸ್ವಲ್ಪ ಹೊತ್ತು ಬಿಟ್ಟು 1 ಗಂಟೆ ಬಿಟ್ಟು ನೋಡಿ, ಆಮೇಲೆ ಇದು ಸಾಫ್ಟ್ ಆಗುತ್ತೆ. ಆಮೇಲೆ ನೀವು ತಿನ್ಬೋದು. ಓಕೆ ನೋಡಿ, ಎಲ್ಲವನ್ನು ಈಗ ಮಾಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು. ಚೂರು ಕೂಡ ಒಂದು ಕೂಡ ಹಾಳಾಗಲಿಲ್ಲ. ಇದು ಪರ್ಫೆಕ್ಟಾಗಿ ಬಂದಿದೆ. ಖಂಡಿತವಾಗ್ಲೂ ಈ ರೀತಿ ನೀವು ಇನ್ಸ್ಟಂಟಾಗಿ ಇದನ್ನು ಮಾಡ್ಬೋದು. ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಡಬ್ಬದಲ್ಲಿ ಹಾಕಿ ಆಮೇಲೆ ತಣ್ಣಗಾದ ಮೇಲೆ ಕಟ್ ಮಾಡಿ ನೋಡಿ ಎಷ್ಟೊಂದು ಸಾಫ್ಟಾಗಿದ್ದು ಬಂದಿದೆ ನೋಡ್ಬೋದು. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.